ಹೆಲೋ ಎವ್ರಿವನ್, ಇದು ನಂದು ಎರಡನೇ ಡಯಟ್ ರೆಸಿಪಿ. ಓಕೆ, ಏನು ಆಯಿಲ್ ಯೂಸ್ ಮಾಡಿದೆ. ಇದು ಗ್ರೀನ್ ಕಲರ್ ಪಂಪ್ಕಿನ್ ಸೀಡ್ಸ್ ಎಲ್ಲ ತೆಗೆದು ಸ್ಮಾಲ್ ಸ್ಲೈಸಸ್ ಆಗಿ ಕಟ್ ಮಾಡಿ ಒಂದು ಬೌಲಿಗೆ ಹಾಕೊಳ್ಳಿ. ಓಕೆ, ನೀರಿರುವ ಬೌಲಿಗೆ ಕ್ಲೀನ್ ಮಾಡಿ. ಈ ಕಡೆಯಲ್ಲಿ ಒಂದು ಬಾಣಲೆಗೆ ಎಷ್ಟು ನೀರು ಬೇಕು ನಮಗೆ ಬೇಯೋಕ್ಕೆ, ಪಂಪ್ಕಿನ್ ಬೇಯೋಕ್ಕೆ ಒಂದು 10 ಮಿನಿಟ್ಸ್ ಬೇಕು ಮೀಡಿಯಮ್ ಫ್ಲೇಮಲ್ಲಿ ವಿತ್ ಸಿಪ್ಪೆ ಜೊತೆಗೆ ಅದರದ್ದು. ಆಗಿದ್ಮೇಲೆ ಇಲ್ಲಿ ನೋಡಿ, ನಾನು ಇಷ್ಟು ಒಂದು ಹಾಫ್ ಪಂಪ್ಕಿನ್ಗೆ ಹಾಫ್ ಪಂಪ್ಕಿನ್ಗೆ ಅದು ಫುಲ್ ಇತ್ತಲ್ಲ, ಅದರಲ್ಲಿ ಫುಲ್ ತೊಗೊಂಡಿಲ್ಲ, ನಾನು ಅರ್ಧ ತೊಗೊಂಡೆ. ಅರ್ಧ ಪಂಪ್ಕಿನ್ಗೆ ನಮಗೆ ಇಷ್ಟು ನೀರು ತೊಗೊಂಡಿದ್ದೇನೆ. ಒಂದೂವರೆ ಲೋಟೆಯಷ್ಟು ನೀರು, ಒಂದೂವರೆ ಲೋಟೆಯಷ್ಟು ನೀರು ತೊಗೊಂಡು ಒಂದು ಸ್ಮಾಲ್ ಪೀಸ್ ಏನು ಹುಳಿ, ಬೆಲ್ಲ ಮತ್ತು ಉಪ್ಪು ಹಾಕಿ ಇದು ಚೆನ್ನಾಗಿ ಬಾಯ್ಲ್ ಬರಬೇಕು. ನೋಡಿ, ಇವಾಗ ಇದು ಬಾಯ್ಲ್ ಆಗಿದೆ ಚೆನ್ನಾಗಿ. ನೆಕ್ಸ್ಟ್ ನೀವು ಏನು ಇದರ ಟೇಸ್ಟ್ ನೋಡಿ, ಹುಳಿ ಮತ್ತು ಸಿಹಿ ಉಪ್ಪು ಬ್ಯಾಲೆನ್ಸ್ಡ್ ಇದೆನಾ ಅಂತ. ಇದು ಬ್ಯಾಲೆನ್ಸ್ಡ್ ಇದ್ದಾದಮೇಲೆ ನೀವು ಇಲ್ಲಿ ಕಟ್ ಮಾಡಿರುವ ಪಂಪ್ಕಿನನ್ನು ಇದಕ್ಕೆ ಸೇರಿಸಿ. ಸೊ ಇದು ಬ್ಯಾಲೆನ್ಸ್ ಆಗಿ ಇದ್ದರೆ ನಾವು ಇದು ಬೇಯುವಾಗ ಚೆನ್ನಾಗಿ ಅದರದ್ದು ಹುಳಿ, ಸಿಹಿ, ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಅದರದ್ದು ಪೀಸ್ ಜೊತೆಗೆ, ಅದರ ತುಂಡು ಜೊತೆಗೆ ಪಂಪ್ಕಿನಿದು ಚೆನ್ನಾಗಿರುತ್ತೆ ಇದು. ಇವಾಗ ನೀವು ಇದು ಕ್ಲೀನಾಗಿ ತೊಳೆದ ನೀರು ಹಾಕಿ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ. ಲಿಡ್ ಕ್ಲೋಸ್ ಆಗಿದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಬೇಯಕ್ಕಿಡಿ. ಇದು ಬೇಯ್ತಾ ಇರೋ ಹಾಗೆಯೇ ನೆಕ್ಸ್ಟ್ ಸೈಡಲ್ಲಿ ನಾವು ಮಿಕ್ಸಿ ತೊಗೊಂಡು, ಸಣ್ಣ ಮಿಕ್ಸಿಗೆ ತುರಿದಿರುವ ಕಾಯಿ ಒಂದೂವರೆ ಮುಷ್ಟಿಯಷ್ಟು ತೊಗೊಳ್ಳಿ. ಒಂದೂವರೆ ಮುಷ್ಟಿ ಅಷ್ಟೇ ತಾಕು, ತುಂಬ ಬೇಡ. ಒಂದೂವರೆ ಮುಷ್ಟಿಯಷ್ಟು ತೊಗೊಂಡು ಆಗಿದ್ಮೇಲೆ 3 ಸ್ಪೂನ್ ಆಗೋಷ್ಟು ನೀವು ಸಾಂಬಾರು ಪೌಡರ್ ಹಾಕಿ. ಇದು ಮನೆಯಲ್ಲೇ ಮಾಡಿರುವ ಸಾಂಬಾರು ಪೌಡರ್ ಇದು. ಸೊ ಇದರ ರೆಸಿಪಿ ಬೇಕಾದರೆ ನಾನು ನೆಕ್ಸ್ಟ್ ಟೈಮಲ್ಲಿ ಹಾಕ್ತೀನಿ. 3 ಸ್ಪೂನು ಸಾಂಬಾರು ಪೌಡರು ಮನೇಲಿ ಮಾಡಿರೋದು ಹಾಕ್ಕೋಬೇಕು. ಎಷ್ಟು ನಾವು ತುಂಬ ಖಾರ ತಿನ್ನೋದಿಲ್ಲ, ನಮಗೆ ಮೀಡಿಯಮ್ ಖಾರ. ಸೊ ನಾನು 3 ಸ್ಪೂನ್ ಹಾಕೋತಿದ್ದೇನೆ. ಆಗಿದ್ಮೇಲೆ ಇದಕ್ಕೆ ನೀರು ಗೀರು, ಅನಿಯನ್ ಮತ್ತು ಏನು ಹೇಳ್ತೇವೆ ನಾವು, ಬೆಳ್ಳುಳ್ಳಿ ಏನು ಬೇಡ, ಜಸ್ಟು ಹುಡಿ ಮತ್ತು ತೆಂಗಿನಕಾಯಿ ಅದು ಚೆನ್ನಾಗಿ ದರ ಮಾಡಿ ನೀರು ಹಾಕದೇ ಮಾಡಬೇಕು. ಆಗಿದ್ಮೇಲೆ ಇಲ್ಲಿ ಈ ಸೈಡಲ್ಲಿ ನಾವು ನೋಡಬೇಕು ಇದು ಬಂದಿದಾ ಇಲ್ವಾ ಅಂತ ಕರೆಕ್ಟಾಗಿ. ಇದು ಸಿಪ್ಪೆ ಇದ್ದಿದ್ದರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬೆನ್ನಕ್ಕೆ. ಒಂದು 15 ಮಿನಿಟ್ಸ್, ಒಂದು ಮೀಡಿಯಮ್ ಫ್ಲೇಮಲ್ಲಿ 10-15 ಮಿನಿಟ್ಸ್ ಬೇಕಾಗುತ್ತೆ. ಸೊ ಇದು ನೀವು ಕಟ್ ಮಾಡುವಾಗ 2 ಪೀಸ್ ಆಗಬೇಕು. ಇದರ ಅರ್ಥ ಇದು ಕರೆಕ್ಟಾಗಿ ಬೆಂದಿದೆ ಅಂತ. ಸೊ ಇದನ್ನು ರಿಟರ್ನ್ ಹಾಕಿ ನೀವೇನು ದರ ಪೊಡಿ ಮಾಡಿದ್ದೀರಲ್ಲ ಅದನ್ನು ಇಲ್ಲಿ ಮಿಕ್ಸ್ ಮಾಡಿ. ಕುದೀತಿದೆಯಲ್ಲ ಅದಕ್ಕೆ ಮಿಕ್ಸ್ ಮಾಡಿ. ಇದು ಮಿಕ್ಸ್ ಆಗಿ ನೀವು ಇವಾಗ ನೋಡ್ಬೋದು ಇದರಲ್ಲಿ ನೀರು ಇದೆ ಅಂತ. ಇದು ನೀವು ಮಿಕ್ಸ್ ಮಾಡಿದ ಮೇಲೆ, ದರ ಹುಡಿ ಮಾಡಿದ್ದನ್ನು ಮಿಕ್ಸ್ ಮಾಡಿದ ಮೇಲೆ ಇದು ಬೇಯಬೇಕು. ಒಂದು 2-3 ಕುದಿ ಬರಬೇಕು. ಆವಾಗ ನೀರು ಮೀಡಿಯಮ್ ಆಗಿರುತ್ತೆ, ತುಂಬ ಇರೋದಿಲ್ಲ. ಸೊ ನಮಗೆ ರೈಸಿಗೆ ಎಷ್ಟು ಬೇಕಲ್ಲ ಅಷ್ಟು ಇರುತ್ತೆ. ಸೊ ಇದನ್ನು ನೀವು ಟೇಸ್ಟ್ ಮಾಡಿ. ಇದಕ್ಕೆ ನಾವು ಒಗ್ಗರಣೆ ಬೇಕಾದರೆ ನೀವು ಹಾಕ್ಬೋದು, ಯಾವುದು ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಬೋದು, ಬೆಳ್ಳುಳ್ಳಿ, ಸಾಸಿವೆ, ಕರಿಬೇವು. ಆದರೆ ನಾನು ಇದು ಡಯಟಾಗಿ ಮಾಡೋದ್ರಿಂದ ನಿಮಗೆ ಏನು ಒಗ್ಗರಣೆನೇ ಬೇಕಾಗಿದ್ದಿಲ್ಲ. ಇದು ಮಂಗಳೂರು ಸ್ಟೈಲು ಭಟ್ರದ್ದು ಸಾಂಬಾರು ಹೇಳ್ಬೋದು ನೀವು. ಅಷ್ಟು ಟೇಸ್ಟ್ ಆಗಿರುತ್ತೆ. ನೀವು ಟ್ರೈ ಮಾಡಿ, ಡೆಫಿನೆಟ್ಲಿ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ. ಅಷ್ಟು ಅದ್ಭುತವಾಗಿರುತ್ತೆ. ವೈಟ್ ರೈಸ್ ಜೊತೆಗೆ ಈ ಸಾಂಬಾರ್ ಕಾಂಬಿನೇಷನ್ ಆಸಮ್ ಆಗಿರುತ್ತೆ. ಸೊ ನಾನು ಇದು ತುಂಬ ಸಲ ಮಾಡ್ತೇನೆ, ನನ್ನ ಮಗಳಿಗೂ ಇಷ್ಟ ಇದು. ಈ ಥರ ಮಾಡಿದರೆ ನಮಗೆ ಯಾವುದೂ ಬೇಡ, ಟೇಸ್ಟ್ ಮಾಡಿ ಹೇಳಿ.